ಯಾಕೆ ಸಿಎಂ ಅವರನ್ನ ಬದಲಾಯಿಸ್ತೀರಾ ಎಂದು ಪ್ರಶ್ನಿಸ್ತೀವಿ. ಸಿಎಂ ಅವರನ್ನ ಒಂದು ವೇಳೆ ಬದಲಾವಣೆ ಮಾಡಬೇಕು ಅಂತ ನಿರ್ಧರಿಸಿದ್ದೆ ಆದ್ರೆ ಯಾಕೆ ಬದಲಾವಣೆ ಮಾಡ್ತೀರಿ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಸಿದ್ದರಾಮಯ್ಯ ಭ್ರಷ್ಟಾಚಾರಿನ ಅಥವಾ ಜನವಿರೋಧಿನ? ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಯವರ ಪ್ರಶ್ನೆಗಳಿದು. 2.5 ವರ್ಷ ಮಾತು ಕೊಟ್ಟಿದ್ದೇವೆ ಅಂತ ಹೇಳಿದ್ರಿ, ಆಗ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ನಾವು ಕೇಳ್ತೇವೆ. ಮಾತು ಕೊಟ್ಟಿದ್ದಾರೆ ಅಂದ್ರೆ ಮೊದಲೇ ಯಾಕೆ ಹೇಳಲಿಲ್ಲ? ಹೇಳಬೇಕಿತ್ತು. ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಇದೇನ್ ಕಾಂಟ್ರಾಕ್ಟಾ? ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಬಸವರಾಜ ರಾಯರೆಡ್ಡಿಯವರು ಮಾತನಾಡಿದ್ದಾರೆ. ಅವರು ಪಕ್ಷದ ಅಧ್ಯಕ್ಷರು ಹೌದು, ಜವಾಬ್ದಾರಿ ನಾಯಕರು ಹೌದು. ಅವರೆಲ್ಲ ಹೇಳಾರ ನಾನು ಮುಖ್ಯಮಂತ್ರಿ ಅಂತ ಹೇಳಿ? ಅವರೆಲ್ಲ ಹೇಳಾರ್ರಿ? ಹೇಳಿಲ್ಲ, ಅವರು ಹೇಳಿಲ್ಲ. ಇದು ಸುಮ್ಮನೆ ಊಹಾಪೋಹಗಳ ಮುಖಾಂತರ ಪಕ್ಷದಲ್ಲಿ ಗೊಂದಲ ಆಗ್ತಾ ಇದೆ. ಇದಕ್ಕೆ ಕಾರಣ ಕೆಲವು ಮಂದಿ MLAಗಳು ಅಭಿಮಾನಕ್ಕೆ ಶಿವಕುಮಾರ್ ಆಗಲ್ರಿ ಅಂತ ಹೇಳಿ ತಪ್ಪೇನಿದೆ ಅದ್ರಾಗ? ಈಗ ಅವನು 8-10 ಮಂದಿಗೆ ಅಧ್ಯಕ್ಷ ಟಿಕೆಟ್ ಕೊಟ್ಟಿರ್ತಾನೆ, 12 ಮಂದಿಗೆ ಕೊಟ್ಟಿರ್ತಾನೆ, ಅವ್ರು ಇದ್ದಾರೆ ಆಗಲಿ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಅವ್ರು ಆಗ್ತಾರಂತಲ್ಲ. ಯಾರು ನಮ್ಗೆ ಹೇಳ್ಯಾರ? ನಾವು ಅವತ್ತು ನಾನು ಓಟ್ ಹಾಕಿದ್ದೀನಿ ಸಿದ್ದರಾಮಯ್ಯನ ಪರ. ನಮಗೇನು ಗೆದ್ದು ಬಂದ ಮೇಲೆ ಅಂದರೆ ಆಯ್ಕೆ ಆದಮೇಲೆ ಇದು 2.5 ವರ್ಷ ಮಾತ್ರ ಅವರು ಇರ್ತಾರೆ, ಮತ್ತು ಮುಂದೆ 2.5 ವರ್ಷಕ್ಕೆ ಇಂಥವ್ರು ಇರ್ತಾರೆ ಅಂತ ನಮಗೇನು ಹೇಳಿಲ್ಲ. ಮತ್ತು ಹೇಳಿಲ್ಲ ಅಂದಮೇಲೆ 5 ವರ್ಷ ಅವರೇ ತಾನೇ ಮುಖ್ಯಮಂತ್ರಿ? ಹೇಳಿಲ್ಲ ಅಂದಮೇಲೆ ಹೀಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅದಕ್ಕಾಗಿಯೇ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅತ್ಯಂತ ತಾಳ್ಮೆಯಿಂದ ನಾನೇ ಮುಖ್ಯಮಂತ್ರಿ ಆಗಿರ್ತೀನಪ್ಪ, ಮುಂದಿನ ಬಜೆಟನ್ನು ನಾನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇರ್ಬೋದು, ಆಸೆ ಆಕಾಂಕ್ಷೆಗಳು ಇರಲ್ಲ ಅಂತ ನಾನು ಹೇಳಲ್ಲ. ಈಗ ನನಗಿಲ್ವಾ? ನಾನು ಅವ್ರಿಗಿಂತ ಮೊದಲೇ MLA ಆಗಿದ್ದೇನೆ. ಏನದರರ್ಥ ನಾವೇನು ಲೆಕ್ಕಕ್ಕೆ ಇಲ್ವಾ? ಎಲ್ಲರಿಗೂ ಆಸೆ ಇರ್ತದೆ. ಈ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನಾನು ಇದ್ದೀನಿ, ಪರಮೇಶ್ವರ್ ಇದ್ದಾರೆ, ಜಾರಕಿಹೊಳಿ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಹಿಂಗೆ ಒಂದು ದೊಡ್ಡ ಲಿಸ್ಟ್ ಇದೆ. ಎಲ್ಲರೂ ಆಗ್ಬೇಕಂತಿರ್ತದೆ. ನಮ್ಮ ಹೈಕಮಾಂಡ್ ವೀಕ್ ಇಲ್ಲ. ಅವರು ಇದು ಏನೋ 4 ಮಂದಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಅವರು ಇವತ್ತು ನಾಳೆ ತೀರ್ಮಾನ ತೆಗೆದುಕೊಳ್ತಾರೆ. ಸ್ಪಷ್ಟವಾದಂಥ ಹೇಳಲೇಬೇಕಾಗಿದೆ ಪಾರ್ಟಿಗೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ನನಗೂ ಗೊತ್ತಾಗ್ತದೆ. ಆದರೆ ಡೆಫಿನೆಟ್ಲಿ ಅವರ್ ಪಾರ್ಟಿ ಹೈಕಮಾಂಡ್ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಡಿಸಿಷನ್. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ನಾನು DKಗಿಂತ ಮೊದಲೇ ಶಾಸಕನಾಗಿದ್ದೆ, ನಾವೇನ್ ಲೆಕ್ಕಕ್ಕೆ ಇಲ್ವಾ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನಾನು ಇದ್ದೇನೆ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ಇರ್ಬೋದು, ಆಸೆ ಆಕಾಂಕ್ಷೆಗಳು ಇರಲ್ಲ ಅಂತ ನಾನು ಹೇಳಲ್ಲ. ಈಗ ನನಗಿಲ್ವಾ? ನಾನು ಅವ್ರಿಗಿಂತ ಮೊದಲೇ MLA ಆಗಿದ್ದೇನೆ. ಏನದರರ್ಥ ನಾವೇನು ಲೆಕ್ಕಕ್ಕೆ ಇಲ್ವಾ? ಎಲ್ಲರಿಗೂ ಆಸೆ ಇರ್ತದೆ. ಈ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನಾನು ಇದ್ದೀನಿ, ಪರಮೇಶ್ವರ್ ಇದ್ದಾರೆ, ಜಾರಕಿಹೊಳಿ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಹಿಂಗೆ ಒಂದು ದೊಡ್ಡ ಲಿಸ್ಟ್ ಇದೆ. ಎಲ್ಲರೂ ಆಗ್ಬೇಕಂತಿರ್ತದೆ. ನಮ್ಮ ಹೈಕಮಾಂಡ್ ವೀಕ್ ಇಲ್ಲ. ಅವರು ಇದು ಏನೋ 4 ಮಂದಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಅವರು ಇವತ್ತು ನಾಳೆ ತೀರ್ಮಾನ ತೆಗೆದುಕೊಳ್ತಾರೆ. ಸ್ಪಷ್ಟವಾದಂಥ ಹೇಳಲೇಬೇಕಾಗಿದೆ ಪಾರ್ಟಿಗೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ನನಗೂ ಗೊತ್ತಾಗ್ತದೆ. ಆದರೆ ಡೆಫಿನೆಟ್ಲಿ ಅವರ್ ಪಾರ್ಟಿ ಹೈಕಮಾಂಡ್ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಡಿಸಿಷನ್. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ.